ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಮಲೆನಾಡು ಲೋಕಲ್ ಲಾಗ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಿಂದಿನ 2 ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಅಡಿಕೆನ ಹೇಗೆ ಕೊಯ್ಯುತ್ತಾರೆ, ಇನ್ನೊಂದು ವಿಡಿಯೋದಲ್ಲಿ ಅಡಿಕೆನ ಹೇಗೆ ಸುಲಿತಾರೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಸ್ನ ಯಾರೆಲ್ಲ ನೋಡಿಲ್ಲ ಅಂತಂದರೆ ಆ 2 ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ನೋಡದೇ ಇದ್ದರೂ ಹೋಗಿ ನೋಡ್ಕೊಂಡು ಬನ್ನಿ. ಅಡಿಕೆ ಕೊಯ್ದಾಯಿತು, ಸುಲಿದು ಆಯಿತು. ಈಗ ನೆಕ್ಸ್ಟ್ ಪ್ರೊಸೆಸ್ಸು ಅಡಿಕೆನ ಹೇಗೆ ಬೇಯಿಸ್ತಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಇಲ್ಲಿ ಅಡಿಕೆ ಸುಲಿದು ಕೆಜಿನೆಲ್ಲ ಮಾಡಿಬಿಟ್ಟು ಅಡಿಕೆನ ಬುಟ್ಟಿಯಲ್ಲಿ ಹಾಕಿ ಇಟ್ಟಿದ್ದೀವಿ. ಅದನ್ನು ತಗೊಂಡು ಹೋಗಿ ಈಗ ಹಂಡೆ ಒಳಗೆ ತುಂಬಬೇಕು. ನಾವು ಅಡಿಕೆನ ಹಂಡೆ ಒಳಗೆ ಬೇಯಿಸ್ತೀವಿ. ನಮ್ಮ ಹಂಡೆಯಲ್ಲಿ ಸುಮಾರು 4 ಡಬ್ಬಿ ಆಗುವಷ್ಟು ಅಡಿಕೆ ಹಿಡಿಯುತ್ತದೆ. ಅಡಿಕೆ ಹಂಡೆದೊಳಗೆ ಹಾಕೋಕ್ಕಿಂತ ಮುಂಚೆ ಹಂಡೆಯೊಳಗೆ ಅರ್ಧದಷ್ಟು ನೀರು ಮತ್ತು ಸ್ವಲ್ಪ ತಗುರನ್ನು ಹಾಕಿ ಬೆಂಕಿ ಮಾಡಿ ನೀರನ್ನು ಸ್ವಲ್ಪ ಕಾಯಿಸಿಟ್ಕೊಳ್ಬೇಕು. ಅಡಿಕೆನ ಸ್ವಲ್ಪ ಸ್ವಲ್ಪ ಬುಟ್ಟಿಯಲ್ಲಿ ತಗೊಂಡು ಅಡಿಕೆನ ಸ್ಲೋ ಆಗಿ ಹಂಡೆ ಒಳಗೆ ಹಾಕ್ತಾ ಇದ್ದಾರೆ. ಅಡಿಕೆ ಎಲ್ಲ ಹಂಡೆಗೆ ಹಾಕಾದ್ಮೇಲೆ ಬೆಂಕಿನ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು. ಬೆಂಕಿ ಫುಲ್ಲು ದೊಡ್ಡದಾಗಿ ಮಾಡಿದ್ರೆ ಅಡಿಕೆನ ಬೇಗ ಬೇಯಿಸ್ಬೋದು, ಇಲ್ಲ ಅಂತಂದರೆ ತುಂಬ ಹೊತ್ತಾಗುತ್ತೆ. ದೊಡ್ಡದಾಗಿ ಬೆಂಕಿ ಮಾಡಿದ್ರೆ ಅರ್ಧ ಗಂಟೆಗೊಂದು ಸಲ ಒಂದು ಹಂಡೆನ ಬೇಯಿಸಿ ತೆಗಿಬಹುದು. ಅಡಿಕೆನ ಬೇಯಿಸಾದ್ಮೇಲೆ ಹಂಡೆಯಿಂದ ಅಡಿಕೆ ತೆಗಿಬೇಕು ಅಲ್ವಾ, ನಾವು ಈ ಥರ ಚೊಬ್ಬೆನ ಯೂಸ್ ಮಾಡಿಕೊಂಡು ಹಂಡೆಯಿಂದ ಅಡಿಕೆನ ತೆಗಿತೀವಿ. ಈ ಚೊಬ್ಬೆ ಬೆತ್ತದ ಚೊಬ್ಬೆ. ಇದು ತುಂಬ ವರ್ಷಗಳಿಂದ ನಮ್ಮ ಮನೆಯಲ್ಲಿ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಹಂಡೆಯಿಂದ ತೆಗೆದಿರುವಂತಹ ಅಡಿಕೆನ ನಾವು ಬೆತ್ತದ ಬುಟ್ಟಿಯಲ್ಲಿ ಹಾಕ್ತೀವಿ. ತೊಗರು ಇದ್ದರೆ ಸ್ವಲ್ಪ ಅದರಿಂದ ಗಾಳ್ಸ್ ಹೋಗುತ್ತೆ ಅಂತ ಹೇಳಿ ನಾವು ಬೆಟ್ಟದ ಬುಟ್ಟಿಯನ್ನು ಯೂಸ್ ಮಾಡ್ತೀವಿ. ಅಡಿಕೆನ ಒಣಸ್ಲಿಕ್ಕೆ ಹಾಕಲಿಕ್ಕೆ ನಾವು ಸೈಡ್ ನೆಟ್ನ ಅಂಗಳಕ್ಕೆ ಹಾಕ್ತಾ ಇದ್ದೀವಿ. ಇಟ್ಟಂತಹ ಅಡಿಕೆನ 15 ನಿಮಿಷ ಹಾಗೆಯೇ ಇಟ್ಟು ಅದ್ರ ನೆಕ್ಸ್ಟ್ ಅದನ್ನು ತಗೊಂಡು ಬಂದು ಸೈಡ್ ನೆಟ್ ಮೇಲೆ ಹಾಕಿ ಅದನ್ನು ಸರಿಯಾಗಿ ಹರಡಬೇಕು. ಎಲ್ಲ ಅಡಿಕೆನ ನಾವು ಹೀಗೆ ಸರಿಯಾಗಿ ಹರಡ್ಬಿಟ್ಟು ಒಣಸ್ಲಿಕ್ಕೆ ಹಾಕಿದ್ದೀವಿ. ಅಡಿಕೆ ಎಲ್ಲ ಬೇಯಿಸಾದ್ಮೇಲೆ ಹಂಡೆ ಒಳಗಡೆ ತೊಗರಿ ಇರುತ್ತೆ. ಆ ತೊಗರನ್ನು ಹಂಡೆಯಿಂದ ಖಾಲಿ ಮಾಡಬೇಕು. ಇಲ್ಲಿ ಅಮ್ಮ ತೊಗರನ್ನು ಖಾಲಿ ಮಾಡ್ತಾ ಇದ್ದಾರೆ. ಈ ತೊಗರನ್ನು ನಾವು ಹೀಗೆ ಕೂಡ ಕೊಡ್ಬೋದು, ಆದರೆ ನಾವು ನಮ್ಮ ಮನೆಯಲ್ಲಿ ತೊಗರನ್ನು ಸ್ವಲ್ಪ ದಪ್ಪ ಮಾಡಿಬಿಟ್ಟು ಆಮೇಲೆ ಅದನ್ನು ನಾವು ಕೊಡ್ತೀವಿ. ತೊಗರನ್ನು ದಪ್ಪ ಮಾಡಬೇಕು ಅಂತಂದರೆ ಬಿಸಿಲಿಗೆ ಇಡಬೇಕು ಅಲ್ವಾ. ನಾವು ಯಾವ ರೀತಿ ಬಿಸಿಲಿಗೆ ಇಟ್ಟು ತೊಗರನ್ನು ದಪ್ಪ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತೀನಿ ನಿಮಗೆ. ಅಡಿಕೆ ಮರದ ಹಾಳೆಯನ್ನು ಯೂಸ್ ಮಾಡಿಕೊಂಡು ನಾವು ತೊಗರನ್ನು ದಪ್ಪ ಮಾಡ್ತೀವಿ. ಅಡಿಕೆ ಮರದ ಹಾಳೆನ ನಾವು ಹೇಗೆ ಯೂಸ್ ಮಾಡ್ಕೊತೀವಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ಕಡೆಯಿಂದ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅದನ್ನು ತೊಗರು ಹೋಗದೇ ಇರುವ ಹಾಗೆ ಫೋಲ್ಡ್ ಮಾಡಬೇಕು. 2 ಕಡೆಯಿಂದ ತೊಗರು ಹೋಗದೇ ಇರುವ ಹಾಗೆ ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಸೂಜಿಯಿಂದ ತೂತು ಮಾಡಿಕೊಂಡು ದಾರ ಹಾಕಿಬಿಟ್ಟು ಅದನ್ನು ಕರೆಕ್ಟಾಗಿ ಕಟ್ಟಿಬಿಟ್ರೆ ಮುಗೀತು. ನೋಡ್ಬೋದು ನೀವು ರೆಡಿ ಮಾಡಿ ಇಟ್ಟಿರೋದನ್ನು ಹೇಗಿದೆ ಅಂತ ಹೇಳಿ. ಚೆನ್ನಾಗಿ ಎಲ್ಲಿ ಬಿಸಿಲು ಬರ್ತದೆಯೋ ಅಲ್ಲಿ ಹೋಗಿ ಅದನ್ನು ಸರಿಯಾಗಿ ಇಟ್ಕೊಳ್ಬೇಕು. ತೊಗರು ಹಾಕಿದಾಗ ಯಾವುದೇ ಕಡೆಯಿಂದ ಬೀಳದೇ ಇರುವ ಹಾಗೆ ಗಟ್ಟಿಯಾಗಿ ಅದನ್ನು ಎಲ್ಲ ಕಡೆಯಿಂದನೂ ಸಮವಾಗಿ ಇಟ್ಕೋಬೇಕು. ತೊಗರು ಬಿಸಿಲಿಗೆ ಇಟ್ಟಂತಹ ಜಾಗಕ್ಕೆ ಯಾವುದೇ ಪ್ರಾಣಿಗಳನ್ನು ಬರದ ಹಾಗೆ ನೋಡ್ಕೊಳ್ಬೇಕು. ಯಾಕಂತಂದರೆ ಪ್ರಾಣಿಗಳನ್ನು ತೊಗರನ್ನು ಕುಡಿದ್ಬಿಟ್ರೆ ಆ ಪ್ರಾಣಿಗಳು ಉಳಿಯುವುದಿಲ್ಲ. ಅದಕ್ಕಾಗಿ ಯಾವುದೇ ಪ್ರಾಣಿಗಳನ್ನು ಬರದೇ ಇರುವಂತಹ ಜಾಗಕ್ಕೆ ತೊಗರು ಬಿಸಿಲಿಗೆ ಒಣಸ್ಲಿಕ್ಕೆ ಇಡಬೇಕು. ನಮ್ಮ ಕರೆಕ್ಟಾಗಿ ಅಡಿಕೆ ಹಾಳೆಯ ಕೊಟ್ಟೆಯನ್ನು ಸರಿಯಾಗಿ ಇಡ್ತಾ ಇದ್ದಾರೆ. ನಮಗೆ ಕಾಣಿಸ್ತಾ ಇರುವಂಥ ಅಡಿಕೆ ಹಾಳೆಯ ಕೊಟ್ಟೆಗಳು ನಾವು ಮುಂಚೆನ ತೊಗರನ್ನು ದಪ್ಪ ಮಾಡಿ ಒಗೆದಂತಹ ಕೊಟ್ಟೆಗಳು. ಇದನ್ನು ಮತ್ತೆ ರೀಯೂಸ್ ಮಾಡ್ಬೋದಿತ್ತು, ಆದರೆ ತೊಗರನ್ನ ದಪ್ಪ ಆಗಿ ಖಾಲಿ ಮಾಡಿದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ನೀರಾಗಿ ಇಟ್ಟಿದ್ದಿದ್ರೆ ಅದಕ್ಕೆ ಮತ್ತೆ ನಾವು ತೊಗರನ್ನು ಹಾಕಿ ಇಡ್ಬೋದಿತ್ತು. ಆದರೆ ನಾವು ಅದಕ್ಕೆ ನೀರು ಹಾಕಿ ಇಟ್ಟಿರಲಿಲ್ಲ. ಅದಕ್ಕೆ ನಾವು ಅದನ್ನು ಮತ್ತೆ ರೀಯೂಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಬಿಸಿಲಿಗೆ ಇಟ್ಟು ದಪ್ಪ ಆದಮೇಲೆ ಈ ಥರ ಕ್ಯಾನ್ ಒಳಗೆ ನಾವು ಶೇಖರಣೆ ಮಾಡಿಡ್ತೀವಿ. ಅದನ್ನು ನೆಕ್ಸ್ಟ್ ನಾವು ಸೇಲ್ ಮಾಡ್ತೀವಿ. ತೊಗರನ್ನು ಎಷ್ಟು ದಪ್ಪ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಷ್ಟು ದಪ್ಪ ಆದಮೇಲೆ ನಾವು ಈ ಥರ ಕ್ಯಾನ್ ಒಳಗೆ ತುಂಬಿಡ್ತೀವಿ. ತೊಗರನ್ನು ನಾವು ಈ ಥರ ಮಾಡಿ ಅಡಿಕೆ ಹಾಳೆಯ ಕೊಟ್ಟೆ ಒಳಗೆ ಹಾಕಿ ಬಿಸಿಲಿಗೆ ಒಣಗಿಸ್ತೀವಿ. ವಿಡಿಯೋನ ನೋಡ್ತಾ ಇರೋರಿಗೆಲ್ಲ
ಈ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಮಲೆನಾಡು ಲೋಕಲ್ ಲಾಕ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್.